ನಿತ್ಯ ಧ್ಯಾನ ಮಾಡಬೇಕು. ಅದಕ್ಕೆ ಹೊತ್ತು ಗೊತ್ತಿಲ್ಲ. ಇಂಥ ಆಸನಗಳಲ್ಲೇ ಕುಂತ್ಕೊಳ್ಬೇಕು ಅನ್ನೋದು ಇಲ್ಲ. ಕುಶಾಸನದಲ್ಲಿ ಕೂತ್ಕೊಂಡು ಮಾಡ್ಬೋದು. ಕುಶಾಸನ ಅಂದರೆ ಫ್ರೀ. ಧ್ಯಾನ ಕೂತಾದಮೇಲೆ ಕಣ್ಣು ಮುಚ್ಕೋಬೇಕು. ಕಣ್ಣು ಮುಚ್ಚಾದಮೇಲೆ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮನಸ್ಸು ಮನಸ್ಸು, ಕೋತಿ ಮನಸ್ಸು ಎಲ್ಲೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಏನೇನು ವಿಚಾರಗಳೆಲ್ಲ ಬರಲಿ ಅಂತ ಫ್ರೀಯಾಗಿ ಬಿಡಬೇಕು. ಅದು ಫಿಲಪ್ ಆಗುತ್ತೆ ಮೈಂಡಲ್ಲಿ. ಅದಾದಮೇಲೆ ಪ್ರಯತ್ನ ಮಾಡಬೇಕು. ಧ್ಯಾನ ಅಂದರೆ ಏನೂ ಆಲೋಚನೆ ಮಾಡದೇ ಇರೋದೇ ಧ್ಯಾನ ಅಂತ. ಮನಸ್ಸಿಗೆ ರೆಸ್ಟ್ ಕೊಡಬೇಕು, ವಿಶ್ರಾಂತಿ ಕೊಡಬೇಕು. ಅದೇ ಧ್ಯಾನ ಅಂತ. ಧ್ಯಾನಕ್ಕೆ ಕುಳಿತುಕೊಂಡಾಗ ಇಲ್ಲಿ ಸಲ ವಿಚಾರಗಳೆಲ್ಲ ಬರ್ತವೆ. ಆ ವಿಚಾರಗಳನ್ನ ಮನಸ್ಸಿನಲ್ಲಿ ತುಳಿಬೇಕು. ಕುವೆಂಪು ಒಂದು ಕಡೆ ಹೇಳಿದ್ದಾರೆ, ಹತ್ತಿ ತುಳಿ, ಒತ್ತಿ ತುಳಿ, ಮೆಟ್ಟಿ ತುಳಿ ಅಂತ. ಆ ವಿಚಾರಗಳು ಅನಗತ್ಯವಾದ ವಿಚಾರಗಳು ಸಾಧ್ಯ. ಆಮೇಲೆ ಕಣ್ಣು ಮುಚ್ಕೊಂಡು ಕೂತಾಗ ಪ್ರಯತ್ನದಿಂದಾಗಿ, ಒಂದು ದಿವಸ ಪ್ರಯತ್ನ ಅಲ್ಲ, ದೀರ್ಘಾವಧಿ ಪ್ರಯತ್ನ ಇದು, ಮನಸ್ಸು ಕೇಂದ್ರೀಕೃತವಾಗುತ್ತೆ, ಧ್ಯಾನ ಆಗುತ್ತೆ. ಧ್ಯಾನ ಆದಾಗ ನಾವೆಲ್ಲೋ ತೇಲ್ತಾ ಇರ್ತೀವಿ, ಆನಂದದಲ್ಲಿರ್ತೀವಿ. ಆನಂದ ತಲುಪದೇ ಧ್ಯಾನದ ಉದ್ದೇಶ. ಆನಂದವೇ ಧ್ಯಾನ. ಅದು ನಿತ್ಯ ಮಾಡಬೇಕು. ಅದು ಹೊತ್ತು ಗೊತ್ತಿಲ್ಲ. ಅದಕ್ಕೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಫ್ಲಾರೆನ್ಸ್ ನೈಟಿಂಗೇಲ್ ಒಬ್ಬರು ಇದ್ದರು. ಅವರು ಮಾನವೀಯ ಹೃದಯ ಇದ್ದಂಥ ಒಬ್ಬರು ನರ್ಸ್. ಅವರು ಹೀಗೆ ಮಾಡೋರು, ಧ್ಯಾನ. ಎಷ್ಟೊತ್ತಾಯ್ತೋ ಅಷ್ಟೊತ್ತಿಗೆ ಧ್ಯಾನ, ಎಲ್ಲಾಯ್ತೋ ಅಲ್ಲಿ ಧ್ಯಾನ. ಈ ಧ್ಯಾನ ಅನ್ನೋದು ಸಕ್ಸಸ್ ಆಗುತ್ತೆ ಪ್ರಯತ್ನದಿಂದ ಮಾತ್ರ, ಒಂದೆರಡು ದಿನಕ್ಕೆ ಆಗೋದಲ್ಲ. ನಾವು ನಿದ್ದೆ ಊಟ ಅನ್ನೋದು ಹೇಗೆ ಒಂದು ರೂಢಿ ಮಾಡ್ಕೊಂಡಿವೋ, ಧ್ಯಾನ ಅನ್ನೋದನ್ನೂ ಹಾಗೆ ರೂಢಿ ಮಾಡ್ಕೊಬೇಕು. ಈ ಧ್ಯಾನಕ್ಕೆ ಪೂರಕವಾಗಿರುವಂಥದ್ದು ಅಂದರೆ ಆಲೋಚನೆಗಳು. ರಾಮಾಯಣ ಮಹಾಭಾರತಗಳಂಥ ಗ್ರಂಥಗಳು ಓದಬೇಕು, ಅವು ಪೂರಕವಾಗ್ತವೆ. ಈ ಧ್ಯಾನಕ್ಕೆ ಕೂತಾಗ ಏನು ಕೆಟ್ಟ ವಿಚಾರಗಳ ಆಲೋಚನೆ ಬರ್ತಾವೋ ಅವು ಸಬ್ಸೈಡ್ ಆಗ್ತವೆ, ಅವು ಅಡಿ ಆಗ್ತವೆ, ಇವು ಮೇಲಾಗ್ತವೆ. ಧ್ಯಾನಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪ್ರವಚನಗಳನ್ನ ಕೇಳಬೇಕು. ಹೋಗಿ ಪರ್ಸನಲಾಗಿ ಕೇಳಿದ್ರು ಸರಿಯೇ, ಟಿ ವಿ ಒಳಗೆ ಕೇಳಿದ್ರು ಸರಿಯೇ. ಪ್ರವಚನಗಳು ತುಂಬ ಹೆಲ್ಪ್ ಮಾಡ್ತವೆ. ಹೀಗೆ ಧ್ಯಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಹೆಚ್ಚುತ್ತೆ, ಮನಸ್ಸು ಕೇಂದ್ರೀಕೃತವಾಗುತ್ತೆ. ಆರೋಗ್ಯ ಹೆಚ್ಚುತ್ತೆ ಅಂತ ಹೇಳಿದ್ರೆ ಆಯಸ್ಸು ಹೆಚ್ಚುತ್ತೆ, ಸಂತೋಷದಿಂದ ಇರ್ಬೋದು. ಇದೆಲ್ಲರೂ ಮಾಡಬೇಕು, ಎಲ್ಲ ವಯಸ್ಸಿನವರು ಮಾಡ್ಬೋದು, ಅವರು ಇವರು ಅಂತ ಏನಿಲ್ಲ. ದಿವಸ ವಾಕ್ ಅನ್ನೋದು ಇಟ್ಕೊಬೇಕು, ಗಾಳಿ ಸಂಚಾರ. ಯೋಗ ಅನ್ನೋದನ್ನ ನಾನು ಮಾಡಿದ್ದೀನಿ, ಆದರೆ ಸರ್ವಕಾಲಿಕವಾಗಿ ಆಗಲ್ಲ ಅದು. ಅದ್ರ ಬದಲು ವಾಕ್ ಮಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ವಾಕ್ ಮಾಡ್ಬೋದು. ಆಮೇಲೆ ಸೂರ್ಯ ನಮಸ್ಕಾರ ಮಾಡ್ಬೋದು, ಅದು ಭಾಳ ಕಸರತ್ತದು ಸೂರ್ಯ ನಮಸ್ಕಾರ. ಆವಾಗ ಧ್ಯಾನ ಪ್ರಾಣಾಯಾಮ ಇಟ್ಕೊಬೋದು. ಜೀವನ ಪರ್ಯಂತ ಮಾಡಿದ್ರೆ ಸಾಕಿಷ್ಟೆ.